ರೋಬೋಟಿಕ್ ಸ್ಪೈನ್ ಸರ್ಜರಿಯೊಂದಿಗೆ ಬೆನ್ನುಮೂಳೆಯ ಆರೈಕೆಯನ್ನು ಕ್ರಾಂತಿಗೊಳಿಸಲಾಗಿದೆ. ಭಾರತದಾದ್ಯಂತ ನೂರಾರು ಪ್ರಕರಣಗಳಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ. ಮೊದಲ ಬಾರಿಗೆ ಗುಜರಾತ್ಗೆ ಸುಧಾರಿತ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯನ್ನು ತರಲಾಗಿದೆ. ಬೆಂಗಳೂರು 20 ಆಗಸ್ಟ್ 2024. ಬೆನ್ನುಮೂಳೆಯ ಸಮಸ್ಯೆಗಳಾದ ಹರ್ನಿಯೇಟೆಡ್ ಡಿಸ್ಕ್ಗಳು, ಸ್ಪೈನಲ್ ಸ್ಟೆನೋಸಿಸ್, ಸ್ಕೋಲಿಯೋಸಿಸ್ ಮತ್ತು ಡಿಜೆನರೇಟಿವ್ ಡಿಸ್ಕ್ ಕಾಯಿಲೆಗಳು ವ್ಯಕ್ತಿಯ ಜೀವನದ ಗುಣಮಟ್ಟದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ. ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳು ಸಾಮಾನ್ಯವಾಗಿ ತೆರೆದ ಶಸ್ತ್ರಚಿಕಿತ್ಸೆಯನ್ನು ಒಳಗೊಂಡಿರುತ್ತದೆ. ಇದು ಆಕ್ರಮಣಕಾರಿ ಮತ್ತು ವ್ಯಾಪಕವಾದ ಚೇತರಿಕೆಯ ಅವಧಿಗಳ ಅಗತ್ಯವಿರುತ್ತದೆ. ತೊಡಕುಗಳ ಹೆಚ್ಚಿನ ಅಪಾಯಗಳನ್ನು ಉಂಟುಮಾಡುತ್ತದೆ. ಇದಕ್ಕೆ ವಿರುದ್ಧವಾಗಿ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯು ಹಲವಾರು ಪ್ರಯೋಜನಗಳೊಂದಿಗೆ ಕನಿಷ್ಠ ಆಕ್ರಮಣಕಾರಿ ಪರಿಹಾರವನ್ನು ನೀಡುತ್ತದೆ. ರೋಬೋಟಿಕ್ ಸ್ಪೈನ್ ಸರ್ಜರಿಯೊಂದಿಗೆ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯು ಸಣ್ಣ ಛೇದನವನ್ನು ಒಳಗೊಂಡಿರುತ್ತದೆ. ಇದು ಕಡಿಮೆ ಅಂಗಾಂಶ ಹಾನಿ ಮತ್ತು ತ್ವರಿತ ಚಿಕಿತ್ಸೆಗೆ ಕಾರಣವಾಗುತ್ತದೆ. ರೋಬೋಟಿಕ್ ವ್ಯವಸ್ಥೆಗಳಿಂದ ಒದಗಿಸಲಾದ ವರ್ಧಿತ ನಿಖರತೆಯು ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಸ್ತ್ರಚಿಕಿತ್ಸಾ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಪರಿಣಾಮವಾಗಿ ರೋಗಿಗಳಿಗೆ ಸಾಮಾನ್ಯವಾಗಿ ಕಡಿಮೆ ಆಸ್ಪತ್ರೆ ತಂಗುವಿಕೆ ಅಗತ್ಯವಿರುತ್ತದೆ. ಸಾಮಾನ್ಯ ಚಟುವಟಿಕೆಗಳಿಗೆ ವೇಗವಾಗಿ ಮರಳಲು ಅನುಕೂಲವಾಗುತ್ತದೆ. ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಣಿಪಾಲ್ ಆಸ್ಪತ್ರೆಗಳ ಅಧ್ಯಕ್ಷ ಮತ್ತು HOD ಸ್ಪೈನ್ ಸರ್ಜರಿ ಮತ್ತು ಕನ್ಸಲ್ಟೆಂಟ್ ರೋಬೋಟಿಕ್ ಸ್ಪೈನ್ ಸರ್ಜರಿ ಡಾಕ್ಟರ್ ಎಸ್ ವಿದ್ಯಾಧರ್ ಅವರು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯ ಈ ಪರಿವರ್ತಕ ವಿಧಾನದ ಕುರಿತು ತಮ್ಮ ಒಳನೋಟಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು. ಬೆನ್ನುಮೂಳೆಯ ಅಸ್ವಸ್ಥತೆಯ ರೋಗಿಗಳಿಗೆ ನಿಖರವಾದ ಮತ್ತು ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸಾ ಆಯ್ಕೆಗಳನ್ನು ಒದಗಿಸುವಲ್ಲಿ ನಮ್ಮ ಸಂಸ್ಥೆಯು ಗಮನಾರ್ಹ ಪ್ರಗತಿಯನ್ನು ಹೊಂದಿದೆ. ರೋಬೋಟಿಕ್ ಆಕ್ರಮಣಕಾರಿ MIS ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ರೋಗಿಗಳು ಸಾಮಾನ್ಯವಾಗಿ ಕಡಿಮೆ ಆಸ್ಪತ್ರೆ ತಗುವಿಕೆಯನ್ನು ಅನುಭವಿಸುತ್ತಾರೆ. ಸಾಮಾನ್ಯವಾಗಿ ಕೆಲವೇ ದಿನಗಳಿಗೂ ದೊಡ್ಡ ಛೇದನ ಮತ್ತು ಹೆಚ್ಚು ವ್ಯಾಪಕವಾದ ಗುಣಪಡಿಸುವ ಪ್ರಕ್ರಿಯೆಯಿಂದಾಗಿ ತೆರೆದ ಶಸ್ತ್ರಚಿಕಿತ್ಸೆಗೆ ದೀರ್ಘಾವಧಿಯ ಆಸ್ಪತ್ರೆಗೆ ಹೋಲಿಸಿದರೆ ಈ ಸುಧಾರಿತ ವಿಧಾನವು ರೋಗಿಗಳ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಆದರೆ ದಕ್ಷಿಣ ಭಾರತದಲ್ಲಿ ವೈದ್ಯಕೀಯ ನಾವೀನ್ಯತೆಯಲ್ಲಿ ನಾಯಕನಾಗಿ ಆಸ್ಪತ್ರೆಯ ಸ್ಥಾನವನ್ನು ಗಟ್ಟಿಗೊಳಿಸುತ್ತದೆ. ಈ ತಂತ್ರಜ್ಞಾನವು ನಮ್ಮ ರೋಗಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳ ನಿಖರತೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಸಮಯ ಮತ್ತು ಒಟ್ಟಾರೆ ರೋಗಿಯ ಫಲಿತಾಂಶಗಳನ್ನು ಸುಧಾರಿಸುವುದು. ಈ ನವೀನ ವಿಧಾನವು ಸಂಕೀರ್ಣವಾದ ಬೆನ್ನುಮೂಳೆಯ ಸಮಸ್ಯೆಗಳನ್ನು ಹೆಚ್ಚಿನ ನಿಖರತೆ ಮತ್ತು ಸುರಕ್ಷತೆಯೊಂದಿಗೆ ಪರಿಹರಿಸಲು ನಮಗೆ ಅನುಮತಿಸುತ್ತದೆ ಎಂದು ಹೇಳಿದರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗಳು ರೋಬೋಟ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಬೆನ್ನುಮೂಳೆಯ ಆರೈಕೆಯಲ್ಲಿ ಅದ್ಭುತ ಸಾಧನೆಯನ್ನು ಘೋಷಿಸಲು ಹೆಮ್ಮೆಪಡುತ್ತವೆ. ಈ ಪತ್ರವರ್ತಕ ಉಪಕ್ರಮವು ಬೆನ್ನುಮೂಳೆಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ. ರೋಗಿಗಳಿಗೆ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸಾ ವಿಧಾನಗಳಿಗೆ ಸುರಕ್ಷಿತ, ಹೆಚ್ಚು ನಿಖರ ಮತ್ತು ಕನಿಷ್ಠ ಆಕ್ರಮಣಕಾರಿ ಪರಿಣಾಮವನ್ನು ಒದಗಿಸುತ್ತದೆ. ಈ ತಂತ್ರಜ್ಞಾನ. ನಮಸ್ಕಾರ, ನಾನು ಡಾಕ್ಟರ್ ಎಸ್ ವಿದ್ಯಾಧರ, ಸ್ಪೈನಲ್ ಕೇರ್ ಸರ್ಜನ್, ಮಣಿಪಾಲ್ ಹಾಸ್ಪಿಟಲ್, ಹಳೆ ವಿಮಾನ ರಸ್ತೆ, ಬೆಂಗಳೂರು. ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಬಂದಿದೆ. ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್, ಇವಾಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಸೀನಿಯರ್ ಸಿಟಿಸನ್ ಹನುಮಂತರಾಯಪ್ಪ ಮತ್ತು ಗಂಗಮ್ಮ ಅವರನ್ನು ಹೇಳ್ತಾ ಇದ್ದೀನಿ. ಸ್ಪೈನಲ್ ಫ್ರಾಕ್ಚರ್ ಆ ಏಜಿಗೆ ಆದ್ರೆ ಹೆಚ್ಚಿನವರು ಅಂದ್ರೆ ಬೀಳೋದು ಹೇಳೋದು ಎಲ್ರಿಗೂ ಇರುತ್ತೆ, ನೋವಾಗತ್ತೆ ಒಂದಿನ 2 ದಿನ, ಬಟ್ ಹೇಳಕ್ಕೆ ಆಗಲ್ಲ, ಬೆಡ್ ರಿಡನ್ ಆಗಿ ಹೋಗ್ತೀರಿ ಅಂದ್ರೆ ಫ್ರಾಕ್ಚರ್ ಇದೆ ಅಂತೇಳಿ ಅರ್ಥ. ಎಸ್ಪೆಷಲಿ ಬರೀ ಸೊಂಟ ನೋವಿರುತ್ತೆ, ಬೆಡ್ ಅಲ್ಲಿ ಆ ಕಡೆ ಈ ಕಡೆ ಹೊರಳಾಡಕ್ ಕಷ್ಟ ಆಗುತ್ತೆ. ಆವಾಗ ಎಕ್ಸ್ರೇ ಮಾಡಿಸ್ಕೊಂಡು MRI ಮಾಡಿಸ್ಕೊಂಡು, ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ. ಬರೀ ಈಗ ಹಲ್ಲು ಫ್ರಾಕ್ಚರ್ ಆದ್ರೆ ಹೇಗೆ ಡ್ರಿಲ್ ಮಾಡಿ ನಾವು ಸಿಮೆಂಟ್ ಹಾಕ್ತಿವಿ, ಅದೇ ತರ ಈ ಬೋನ್ಸ್ ಅಲ್ಲೂ ಸಿಮೆಂಟ್ ಹಾಕಿದ್ರೆ ಇನ್ಸ್ಟೆಂಟ್ ನಿಮ್ಗೆ ನೋವು ಕಡಿಮೆ ಆಗುತ್ತೆ, ಎದ್ದು ಅಡ್ಡಾಡ್ಬೋದು. ಇವಾಗ ಮುಂಚಿನ ಟೈಮ್ ಅಲ್ಲಿ ನೀವು ನೋಡಿರ್ಬೋದು, ಒಂದು ಕಾಲ್ ಫ್ರಾಕ್ಚರ್ ಆದ್ರೆ ಪಿನ್ ಹಾಕಿ ಮರಳು ಬ್ಯಾಗ್ ಹಾಕಿ ನಾವು ಕಟ್ ಹಾಕ್ತಿದ್ವಿ 3 ತಿಂಗಳು. ಬಟ್ ಆ 98 ವರ್ಷಕ್ಕೆ ಆತರ 3 ತಿಂಗಳು ಬೆಡ್ ಅಲ್ಲಿ ಇಟ್ರೆ 30% ಜನ ಮೇಲೋಗೋದು ಗ್ಯಾರಂಟಿ. ಸೊ ಅದ್ರ ಬದಲಿಗೆ ಇವಾಗ ನಾವು ಆ ಸಿಮೆಂಟ್ ಹಾಕಿ ಆ ಬೋನ್ ಅನ್ನು ಫಿಕ್ಸ್ ಮಾಡಿದ್ರೆ ಆ ಬೋನ್ ಹಂದಾಡಲ್ಲ, ನೋವು ಹೋಗ್ಬಿಡತ್ತೆ. ಅಟ್ಲೀಸ್ಟ್ 80-90% ನೋವು ವಿದಿನ್ 2 hours ಮನುಷ್ಯ ನಡೆಯೋ ಹಂಗ್ ಮಾಡ್ತಾನೆ. ಏಜ್ ಇಸ್ ಜಸ್ಟ್ ಎ ನಂಬರ್. ಈಗ ಯಾರಾದ್ರೂ ಇವಾಗ ನೀವೇ ನೋಡಿದ್ರು ನಾವು ಬಿದ್ದಾಗ ನಮ್ಗೆ ಫ್ರಾಕ್ಚರ್ ಆದ್ರೆ ಎಲ್ರಿಗೂ ಮೂವ್ಮೆಂಟ್ ಇಸ್ ಲೈಫ್. ಇವಾಗ ನಾವು ನಡಿಯಕ್ ಆಗದಿದ್ರೆ ಏನ್ರಿ ಯೂಸ್ ಇತ್ತು? ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಿ ಇರ್ಬೇಕಾ? ಅದೆಷ್ಟೇ ಹಣ ಇರ್ಲಿ,
10 ಜನ ಕೆಲ್ಸಕ್ಕೆ ಇಟ್ಕೊಂಡ್ರು ನಾವು ನಮ್ ಕೆಲಸ ನಾವು ಮಾಡ್ಕೊಂಡಿದ್ರೆ ಚಂದ, ಮನುಷ್ಯನಿಗೆ ವ್ಯಾಲ್ಯೂ. ಬೆಡ್ ರಿಡನ್ ಆದ್ರೆ ಇಟ್ ಇಸ್ ನಾಟ್ ಗುಡ್. ಅಂಡ್ ಈ ಫ್ರಾಕ್ಚರ್ ಅನ್ನೋದು ಇಸ್ ಎ ಸಿಂಪಲ್ ಥಿಂಗ್, ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಈ ಬಲೂನ್ ಕೈಫೋಪ್ಲಾಸ್ಟಿ ಅನ್ನೋದು ನಾನು ಹೇಳಿದಂಗೆ ಯಾವಾಗ್ಲೇ ನೀಡಲ್ಸ್ ಹಾಕಿ ಮಾಡುವಂತದ್ದು. ಇದರಲ್ಲಿ ರೋಬೋಟಿಕ್ ಗೈಡೆನ್ಸ್ ಅಲ್ಲಿ ನಾವು ಹಾಕಿದ್ರೆ ಆ ನೀಡಲ್ಸ್ ಎಸ್ಪೆಷಲಿ ಈಗ ತುಂಬಾ ದಪ್ಪ ಇರ್ತಾರೆ, ಇಲ್ಲ ತುಂಬಾ ಬೆನ್ನು ಗೂನಾಗಿರತ್ತೆ, ಇಲ್ಲ ಫುಲ್ ವರ್ಟಿಬ್ರಾ ಕೊಲ್ಯಾಪ್ಸ್ ಆಗಿರುತ್ತೆ, ಅದರಲ್ಲಿ ಈ ನೀಡಲ್ ಹಾಕೋದು ಕಷ್ಟ ಆಗುತ್ತೆ ಆ ಇಮೇಜ್ ಇಂಟೆನ್ಸಿಫೈಯರ್ ಅಂತ ಹೇಳೋ ಮೆಷಿನ್ ಅಲ್ಲಿ. ಅದಕ್ಕೆ ಇವಾಗ ರೋಬೋಟಿಕ್ ಗೈಡೆನ್ಸ್ ಅಲ್ಲಿ ಇಟ್ ಅಕ್ಯುರೇಟ್ಲಿ 3 ಡೈಮೆನ್ಷನಲ್ ರಿಯಲ್ ಟೈಮ್ ಇಮೇಜ್ ಬಂದ್ಬಿಟ್ಟು ನಮ್ಗೆ ಗೈಡ್ ಮಾಡುತ್ತೆ. ಆನಂತರ ನಾವು ಸಿಮೆಂಟ್ ಹಾಕಿದ್ರೆ ಆಯ್ತು. ಆ ಸಿಮೆಂಟ್ ಹಾಕಿದ ತಕ್ಷಣ ಪೇಷಂಟ್ ನಡೀತಾರೆ. ಇವಾಗ ನೀವು ಇಬ್ಬರನ್ನ ನೋಡಿದ್ರೆ 98 and 93 years. ಸೊ ಇವತ್ತು ಅವ್ರಿಗೆ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು, ಆರಾಮಾಗಿದ್ದಾರೆ.